ಮೈಸೂರಿಗೆ ಆಗಮಿಸಿದ್ದಾರೆ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ. ವಿಶ್ರಾಂತಿಗಾಗಿ ಬೈಲುಕುಪ್ಪೆಗೆ ಆಗಮಿಸಿದ್ದಾರೆ. 30 ದಿನಗಳ ಕಾಲ ವಿಶ್ರಾಂತಿಗೆ ಅಂತ ಬಂದಿದ್ದಾರೆ. ನೋಡಿ, ಈಗ ಅಲ್ಲಿ ಧರ್ಮಶಾಲಾ ಏನಿದೆ, ಹಿಮಾಚಲ ಪ್ರದೇಶ ಹೆಚ್ಚು ಚಳಿ ಇರುವಂಥ ಒಂದು ಪ್ರದೇಶ ಆಗಿರೋದ್ರಿಂದಾಗಿ ಈಗ ಮೈಸೂರಿನ ಬೈಲುಕುಪ್ಪೆಗೆ ಅವರು ಬಂದಿದ್ದಾರೆ. ಅಂದರೆ ಬೈಲುಕುಪ್ಪೆಗೆ ವಿಶ್ರಾಂತಿ ತೆಗೊಳ್ಳೋಕೆ ಅಂತ ಬಂದಿದ್ದಾರೆ. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ದಾರೆ ದಲೈ ಲಾಮಾ. ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡಿದ್ದಾರೆ ಸಾವಿರಾರು ಟಿಬೆಟಿಯನ್ಸ್. ಮೈಸೂರಿನಲ್ಲಿ ಟಿಬೆಟಿಯನ್ ಧರ್ಮಗುರುಗೆ Z+ ಭದ್ರತೆಯನ್ನು ಒದಗಿಸಲಾಗಿದೆ. 2014ರಲ್ಲಿ ಅಂದರೆ ಒಂದು ಸುಮಾರು 10 ವರ್ಷ ಆಯಿತು ದಲೈ ಲಾಮಾ ಅವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿ ಮತ್ತೆ ಬಂದಿರಲಿಲ್ಲ. ಅವರು ಈಗ 1 ತಿಂಗಳ ವಿಶ್ರಾಂತಿಗಾಗಿ ಬೈಲುಕುಪ್ಪೆಗೆ ಆಗಮಿಸಿದರು. ಮೈಸೂರಿಗೆ ಬರ್ತಾ ಇದ್ದಂತೆ ಅವ್ರನ್ನ ಬಹಳ ಅದ್ಧೂರಿಯಾಗಿ ಅವರ ಸಂಪ್ರದಾಯದಂತೆ ಸಾವಿರಾರು ಟಿಬೆಟಿಯನ್ಸ್ ಏನಿದ್ದಾರೆ ಅವರು ವೆಲ್ಕಮ್ ಮಾಡಿದ್ದಾರೆ. ಇಲ್ಲೇ ಕರ್ನಾಟಕದಲ್ಲಿ ಅವರು 1 ತಿಂಗಳ ಕಾಲ ಇರ್ತಾರೆ ಮತ್ತು ಅಲ್ಲಿ ಬೌದ್ಧ ಧರ್ಮದ ಬೋಧನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಶಿಬಿರಗಳನ್ನು ಕೂಡ ನಡೆಸಲಿದ್ದಾರೆ. ಧರ್ಮಶಾಲವನ್ನು ಹೊರತುಪಡಿಸಿದರೆ ಅತ್ಯಂತ ದೊಡ್ಡ ಟಿಬೆಟಿಯನ್ ಶಿಬಿರ ಅಂತ ಹೇಳಿದ್ರೆ ಅದು ಬೈಲುಕುಪ್ಪೆ ಶಿಬಿರ. ಇಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆಯವರು ಕೂಡ ಅವ್ರನ್ನ ಭದ್ರತೆಯಲ್ಲಿ ಈಗ ಬರಮಾಡಿಕೊಂಡ್ರು. ಯಾಕಂದರೆ ಅವರಿಗೆ ಸಹಜವಾಗಿ ಜೀವ ಭಯ ಇರೋದ್ರಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ Z+ ಭದ್ರತೆಯನ್ನು ಒದಗಿಸಲಾಗುತ್ತೆ.